ಹೇ ಜೈ ಶ್ರೀರಾಮ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪೂಜೆಗೆ ಹೂವಾಗೆ ಅಂತ ಬಂದರೆ ಈ ಗಿಡದಲ್ಲಿ ಹೂನೇ ಇಲ್ಲ ಇವತ್ತು. ಒಂದೇ ಒಂದು ಹೂನೂ ಇಲ್ಲ ಇದರಲ್ಲಿ. ರೋಸಸ್ ಇದೆ ಅಲ್ವಾ, ಕಿತ್ಕೊಳ್ಳೋಣ. ನೋಡಿ ಎಷ್ಟೊಂದು ಬಿಟ್ಟಿದೆ ಇವತ್ತು. ಪೂಜೆಗಾಗೋಷ್ಟು ಸಿಗತ್ತೆ ಇವತ್ತು. ಯಾಕೆ ಅಂತಂದರೆ 4 ಡೇಸಿಂದ ಕಿತ್ಕೊಂಡಿರಲಿಲ್ಲ, ಹಾಗಾಗಿ ಇವತ್ತು ಜಾಸ್ತಿ ಹೂವಿದೆ. ನಿನ್ನೆ ಮಳೆ ಬಂದಿತ್ತಲ್ವಾ, ಹಾಗಾಗಿ ರೋಸಸ್ ಒಳಗಡೆ ಎಲ್ಲನೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇನ್ನೂ ಇಷ್ಟು ಹೂ ಕಿತ್ಕೊಂಡೆ ನಾನು. ಎಷ್ಟು ಹೂ ಬಂದಿದೆ ಗೊತ್ತಾ ಇವತ್ತು ರೋಸಸ್ಸು. ತೋರಿಸ್ತೀನಿ ರೀ ನೋಡಿ. ಪಿಂಕ್ ರೋಸೂ ಒಂದು ಕಿತ್ಕೊಂಡಿದ್ದೀನಿ. ಇದರಲ್ಲಿ 2 ಮೊಗ್ಗಿದೆ, ಒಂದು ಅರಳೋಗಿದೆ, ಇನ್ನೊಂದು ಚೆನ್ನಾಗಿತ್ತು ಅಂತ ಕಿತ್ಕೊಂಡಿದ್ದೀನಿ. ಆಮೇಲೆ ನನಗೆ ತುಂಬ ಜನ ಕೇಳ್ತೀರಾ ಟೀ ಕಾಫಿ ಆಯಿತಾ ಅಂತ ಕಾಮೆಂಟಲ್ಲಿ. ನಾನು ಟೀ ಕಾಫಿ ಕುಡಿಯಲ್ಲ. ನಿಮ್ದೆಲ್ರದ್ದು ಟೀ ಕಾಫಿ ಆಯಿತಾ? ಆಗಿದ್ರೆ ಕಾಮೆಂಟ್ ಮಾಡಿ. ನಾನು ಟೀ ಕಾಫಿ ಕುಡಿಯಲ್ಲ. ಇಷ್ಟು ಹೂ ಸಿಕ್ಕಿದೆ ಇವತ್ತು. ಇನ್ನೂ ದಾಸವಾಳ ಇದೆ. ರಂಗೋಲಿ ತೋರಿಸ್ತೀನಿ ನೋಡಿ ಹೇಗಿದೆ ರಂಗೋಲಿ. ನಾನೇ ಹಾಕಿದ್ದು, ಒಂದೇ ರಂಗೋಲಿನೇ ಹಾಕೋದು ನಾನು. ಎಲ್ಲ ಹೂನು ಸೇರಿ ಇಷ್ಟು ಸಿಕ್ಕಿದೆ. ದಾಸವಾಳ, ರೋಸಸ್ಸು ಎಲ್ಲ ಸೇರಿ. ದಾಸವಾಳ ಹೂನು ಅಷ್ಟೇ, ಬಿಸಿಲು ಬಂದ ಮೇಲೇ ಅದೂ ಸಹ ಅರಳೋದು. ಹಾಗಾಗಿ ಇವಾಗ ಗೊತ್ತಾಗಿಲ್ಲ ನನಗೆಲ್ಲ ಮೊಗ್ಗಿದೆಯೋ ಇಲ್ಲ ಏನೋ. ಅರಳಿರೋದು ಮಾತ್ರ ಕಿತ್ಕೊಂಡಿದ್ದೀನಿ. ಮೊಗ್ಗು ಇದೆ, ಅದು ಅರಳಿದ ಮೇಲೇ ಗೊತ್ತಾಗೋದು. ಬಿಸಿಲಿಗೆ ಅದೂ ಅರಳೋದು, ಹಾಗಾಗಿ ಗೊತ್ತಾಗಲಿಲ್ಲ. ಇಷ್ಟು ಹೂ ಸಿಕ್ಕಿದೆ ನನಗೆ. ಪೂಜೆಗಾಗೋಷ್ಟು ಹೂ ಸಿಕ್ಕಿದೆ. ಸಾಕು, ಈ ಟೈಮ್ಗೆ ಪೂಜೆ ಮಾಡೋಕ್ಕೆ ಸಾಕು. ರಂಗೋಲಿ ಹೇಗಿದೆ ಅಂತ ಹೇಳಿ ಗಾಯ್ಸ್. ಒಂದೇ ರಂಗೋಲಿನೇ ಬರೋದು, ಒಂದೇ ರಂಗೋಲಿನೇ ಹಾಕೋದು ನಾನು. ಹಾಗಾಗಿ ಹೇಗಿದೆ? ಪೂಜೆಗೆ ಮನೆಯಲ್ಲೇ ಇದ್ದಂಥ ಸ್ವಲ್ಪ ಹೂವು ಬಾಗಿಲಿಗೆ ಮತ್ತು ದೇವ್ರ ಮನೆಗೆ ಹಾಕಿ ಪೂಜೆ ಮಾಡಿ ಮುಗಿಸಿದೆ ನಾನು. ಇವಾಗ ಇಷ್ಟು ಪಾತ್ರೆ ತೊಳೆದು ನಾನು ರೆಡಿ ಆಗಬೇಕು. ಹಾಗೆ ಮಿಷನ್ಗೆ ಬಟ್ಟೆ ಹಾಕಬೇಕು, ಮತ್ತು ಹ್ಯಾಂಡ್ ವಾಶ್ ಬಟ್ಟೆ ಬೇರೆ ಇದೆ. ಬನ್ನಿ ತೋರಿಸ್ತೀನಿ ನೋಡಿ. ಪಿಂಕ್ ಬಕೆಟಲ್ಲಿರೋದು ಮಿಷನ್ಗೆ ಹಾಕೋದು, ಈ ಬಕೆಟಲ್ಲಿರೋದು ಹ್ಯಾಂಡ್ ವಾಶ್ ಮಾಡೋದು. ಇಷ್ಟಿದೆ ಕೆಲಸ ಇವತ್ತು. ಇಷ್ಟು ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಮಾಡಿ ತಿನ್ಕೊಂಡು ರೈಟ್ ಹೇಳಬೇಕು. ಪಾತ್ರೆಗಳು ವಾಶ್ ಆಯಿತು. ಈಗ ಬಟ್ಟೆ ಮಿಷನ್ಗೆ ಹಾಕಿ ಬಂದಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡಿದೆ ಗೈಸ್. ಚಿತ್ರಾನ್ನ ಮತ್ತು ಪಪ್ಪಾಯ ತಗೊಂಡಿದ್ದೀನಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. Hey guys, good evening.
ಮತ್ತು ನಂದು ಮಾರ್ನಿಂಗಿಂದ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬಟ್ಟೆ ಹಾಕೋಗಿದ್ನಲ್ವ ಮೇಲೆ, ಅದನ್ನು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಮಾಡಿ ಮೇಲೆ ಬಟ್ಟೆ ತೊಗೊಂಡು ಬಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಬಿಟ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ತಿಂದ್ಬಿಟ್ಟು ನಿದ್ದೆ ಮಾಡಬೇಕು, ಅಷ್ಟೇ ಕೆಲಸ. ಅಲ್ಲಿ ಲಾಕ್ ಆಗದೆ ಬಂದಿದ್ದೀನಿ ಸ್ಟೆಪ್ಸ್ ಮೇಲೆ, ಆಮೇಲೆ ಹಾಕಿ ಬರ್ತೀನಿ ಹೋಗಿ. ಏನು ಗೊತ್ತಾ, ಇದು ಬ್ರೆಡ್ ಮತ್ತು ಚಿಲ್ಲಿ ಸಾಸ್. ನುಗ್ಗೆಕಾಯಿ ಸಾರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ. ಅನ್ನ ಆಗಿದೆ, ಸಾರು ಮಾಡಬೇಕಿವಾಗ. ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನಾಯಿತು ಗೊತ್ತಾ, ಇವಾಗ ನಾನು ರಿಂಗ್ ತೆಗ್ದೆ, ತೋರಿಸ್ತೀನಿ ಒಂದು ನಿಮಿಷ. ಇದು ಹಾಕ್ಕೊಂಡಿದ್ನ ಬೆರಳಿಗೆ ತೆಗ್ದಿಡಕ್ಕೆ ಅಂತ ಹೋಗಿ ಕೆಳಗೆ ಬಿದ್ದು ಸ್ಟೋನ್ ಉದುರೋಯ್ತು. ಚೆನ್ನಾಗೇ ಕಾಣಿಸಲ್ಲ ಸ್ಟೋನ್ ಇಲ್ಲ ಅಂತಂದರೆ. ಕಾಣಿಸ್ತಿಲ್ಲ ಅನ್ಸ, ಹಂಗಾಯ್ತು. ಗಡಿಬಿಡಿನಲ್ಲಿ ತೆಗ್ದಿಟ್ಟೆ. ಪಾತ್ರೆ ತೊಳೆಯೋಕ್ಕೆ ಹೋಗಿ ತೆಗೆದು ಅಲ್ಲಿ ಫ್ರಿಜ್ ಕವರ್ ಒಳಗಡೆ ಹಾಕ್ತಿದ್ದೆ ನಾನು. ಇಲ್ಲಾಂತಂದರೆ ಅಲ್ಲಿ ಕಿಟಕಿನಲ್ಲಿ ಇಡ್ತಾ ಇದ್ದೆ. ಇವತ್ತು ಫ್ರಿಜ್ ಕವರಲ್ಲಿ ಹಾಕಕ್ಕೆ ಹೋಗಿ ಅದು ಕೆಳಗೆ ಉದುರಿ ಸ್ಟೋನ್ ಉದುರೋಯ್ತು. ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ಸಾರು, ಅನ್ನ. ಇನ್ನು ಊಟ ಮಾಡಿ ನಿದ್ದೆ ಮಾಡೋದಷ್ಟೇ ನಂದು ಕೆಲಸ, ಬೇರೆ ಏನೂ ಇಲ್ಲ ನಂದು. ನೀವು ಎಲ್ಲ ಊಟ ಮಾಡಿ ನಿದ್ದೆ ಮಾಡಿ. ಬರೀ ಹೊಟ್ಟೆನಲ್ಲಿ ಯಾರೂ ಮಲಗಕ್ಕೆ ಹೋಗಬೇಡಿ, ಆಯಿತಾ? ಬರೀ ಹೊಟ್ಟೆನಲ್ಲಿ ಮಲಗಿದ್ರೂ ಸಹ ನಿದ್ದೆ ಬರಲ್ಲ. ಅದಕ್ಕೆ ಗಾಯ್ಸ್, ಏನಾದರೂ ತಿನ್ನಿ, ನಿಮಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿಂದು ಮಲ್ಕೊಳ್ಳಿ. ಬರೀ ಹೊಟ್ಟೆನಲ್ಲಿ ಮಾತ್ರ ಮಲ್ಗಕ್ಕೆ ಹೋಗಬೇಡಿ, ಅದು ನೈಟ್ ಟೈಮ್ಸ್. ನೀವು ಡೇ ಫುಲ್ಲು ತಿನ್ನಿ, ಇಲ್ಲ ಅಂತಂದರೆ ಬಿಡಿ. ರಾತ್ರಿ ಮಲ್ಗೋವಾಗ ಮಾತ್ರ ಏನಾದರೂ ತಿಂದುಬಿಟ್ಟೆ ಮಲಗಿ. ನುಗ್ಗೆಕಾಯಿ ಸಾರು ತುಂಬ ಟೇಸ್ಟಾಗಿರುತ್ತೆ ಅಲ್ವಾ, ಯಾವಾಗಲೂ ಅಷ್ಟೇ. ಬಿಸಿ ಬಿಸಿ ಊಟ ತಿಂದಿದ್ದಷ್ಟೇ ಗಾಯ್ಸ್. ಫುಲ್ಲು ಸ್ವೆಟ್ಟು ನೋಡಿ. ಶೆಕೆ ಸೋರ್ತಾ ಇದೆ, ಸಾಕಾಯಿತು ಯಪ್ಪ. ಹೊರಗಡೆ ಹೋಗ್ಬಿಡ್ತೀನಿ ಈಗ ಗಾಳಿಗೆ. ಅಂದರೆ ವಾಕ್ ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ ಅಲ್ಲಿ ಹೊರಗಡೆ ಅಷ್ಟೇ.